Hi, good morning children. Welcome back to online class. In the previous class we learned about the house we live in. House we live in. In the house we live with a family, lot of a love. In the house have a roof, windows, doors, kitchen, dining hall, living area, study room and bathrooms. The good house have a windows and doors. It's give a fresh air and sunlight. And the family members together work clean their house. These are all learned in the previous class. Is it right now? Today we are learn about the types of houses. Types of houses. We are all living in different types of houses. It is right now. ನಾವೆಲ್ಲ ಇವತ್ತು ಬೇರೆ ಬೇರೆ ಹೌಸ್ಗಳಲ್ಲಿ ವಾಸ ಮಾಡ್ತಿದ್ದೀವಿ ಅಲ್ವಾ. The today class we learn about the types of houses. Everybody seen that? Types of houses. Your fourth lesson. Types of houses. The animals live in a birds live in a nest. Some animals live in a forest and some animals live in under the waters. These are all we can see it. And then man live in a city. In the city we live in a some types of houses. It is right now. The one of the concept, the types of houses we can learn about this in this class. Okay, types of houses in your fourth lesson. See, types of houses. The different types of houses one another. In the cities we can see about the different types of houses. ಒಂದಕ್ಕಿಂತ ಒಂದು ಬೇರೆ ಬೇರೆ ತರದ ಮನೆಗಳನ್ನ ನಾವು ನೋಡ್ತೀವಲ್ವಾ. And some of are big, some of are small. ಕೆಲವು ದೊಡ್ಡದಾಗಿರುತ್ತೆ, ಕೆಲವು ಚಿಕ್ಕದಾಗಿರುತ್ತೆ. Some of are big, some of are small. And they are built in a different materials. ಆ ಮನೆಗಳನ್ನೆಲ್ಲ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸಿ ಕಟ್ಟಿರ್ತಾರಲ್ವಾ. Some house were built with a bricks, ಐರನ್, ಸಿಮೆಂಟ್. ಕೆಲವು ಮನೆಗಳಿಗೆ ಕಬ್ಬಿಣ, ಇಟ್ಟಿಗೆ, ಸಿಮೆಂಟ್ ಹಾಕಿ ಕಟ್ಟಿರ್ತಾರೆ. ಸಮ್ ಆಫ್ ಹೌಸ್ ಬಿಲ್ಡ್ ವಿತ್ ಎ ಮಡ್, ಮಣ್ಣಿಂದ, ಬ್ಯಾಂಬೂಸ್, ಬಿದಿರಿಂದ, ಅಂಡ್ ಸಮ್ ಸ್ಟೋನ್ಸ್, ಕಲ್ಲಿಂದ ಕಟ್ಟಿರ್ತಾರೆ. ಹೌದಾ ಇಲ್ವಾ? ಹೌದಲ್ವಾ? ಇದು ನಿಮ್ಮ ಊರುಗಳಲ್ಲಿ ನಾವು ನೋಡಿದೀವಲ್ವಾ? ಹೌದಾ? ಹಾಗಾದ್ರೆ ಯಾವ ವ್ಯವಸಾಯ ಅಂತವು ಅಂತ ನೋಡಿದ್ರೆ, look at there, it is called a, are you seeing that? Yes, it is a flat. ಇದನ್ನ ಏನಂತ ಕರಿತೀವಿ? ಫ್ಲಾಟ್ಸ್ ಅಂತ ಕರಿತೀವಿ. ಮೆನಿ ಹೌಸಸ್ ಇನ್ ಎ ಸಿಂಗಲ್ ಬಿಲ್ಡಿಂಗ್ ಇಸ್ ಕಾಲ್ಡ್ ಎ ಫ್ಲಾಟ್. ಇಲ್ಲಿ ನೂರಾರು ಮನೆಗಳು ಒಂದೇ ಬಿಲ್ಡಿಂಗ್ ಅಲ್ಲಿ ಇರುವಂತದನ್ನ ಫ್ಲಾಟ್ ಅಂತ ಕರೀತಾ ಇದೀವಿ. The next one, see, are you seeing that? ಕಾಣಿಸ್ತಾ ಇದೆಯಾ? This is bungalow. ಬಂಗ್ಲೋ ದೊಡ್ಡದಾದಂತ ಮನೆ. ಬಂಗ್ಲೋ ತುಂಬಾ ದೊಡ್ಡದ ಮನೆ. Okay. Yes, this is tent. The tent made with a canvas. ಅಂದ್ರೆ ಇದು ಬಟ್ಟೆಯಿಂದ ಮಾಡಿರುವಂತದ್ದು ಟೆಂಟ್. ನಾವೆಲ್ಲರೂ ಫಾರೆಸ್ಟ್ ಗಳಿಗೆ ಹೋದಾಗ ಅಲ್ಲಿ ನೈಟ್ ಹೊತ್ತು ಉಳ್ಕೊಳಕ್ಕೆ, ಹಿಲ್ ಸ್ಟೇಷನ್ಸ್ ಗಳಲ್ಲಿ ಬೆಟ್ಟ ಗುಡ್ಡಗಳಿಗೆ ಹೋದಾಗ ಉಳ್ಕೊಳಕ್ಕೆ ಟೆಂಟ್ ಹೌಸ್ ಯೂಸ್ ಮಾಡ್ತೀವಿ. ಹಾಗೆ ನಿಮ್ಮ ಊರುಗಳಲ್ಲಿ ನೋಡಿ ಮಿಲಿಟರಿ ಅವ್ರು ಬಂದಾಗ ಈ ತರ ಟೆಂಟ್ ಹೌಸ್ ಹಾಕೊಂಡಿರ್ತಾರೆ ಅಲ್ವಾ, ಎಲೆಕ್ಷನ್ ಟೈಮ್ಗಳಲ್ಲಿ. ಹೌದಲ್ವಾ? See, it is a hut. These are all different types of houses. It is flat. Idu flat. This is bungalow. This is tent. Tent made with a canvas. ಬಟ್ಟೆಯಿಂದ ಆಗಿರುವಂತದ್ದು. This is hut. ತೆಂಗಿನಗರಿ, ಬಿದಿರು, ಅಡಿಕೆ, ಡಬ್ಬೆಗಳಿಂದ ಕಟ್ಟಿರುವಂತ ಮನೆ ಇದು. ಗೊತ್ತಾಗ್ತಿದೆಯಲ್ಲ? It is called the different types of houses. ಇದು ಬೇರೆ ಬೇರೆ ತರದ ಮನೆಗಳು. And then this construction used the different types of materials. ಇವುಗಳನ್ನ ಕಟ್ಟಕ್ಕೆ ಬೇರೆ ಬೇರೆ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ. The flat construction, ಈ flat construction ಏನು ಯೂಸ್ ಮಾಡಿದ್ದಾರೆ? ಬರ್ಡ್ ಬ್ರಿಕ್ಸ್, ಸುಟ್ಟ ಇಟ್ಟಿಗೆಗಳನ್ನ, ಐರನ್, ಕಬ್ಬಿಣವನ್ನ, ಕಾಣಿಸ್ತಿದೆಯಾ ಇದು? ಐರನ್, ಕಬ್ಬಿಣವನ್ನ, ಸಿಮೆಂಟ್ ಅನ್ನ ಉಪಯೋಗಿಸಿ ಕಟ್ಟಿದ್ದಾರೆ ಅಲ್ವಾ? ಈ ಫ್ಲಾಟ್. ಅದರ ಬಂಗ್ಲೋಗೂ ಸೇಮ್ ಅದೇ ತರ. ಓಕೆನಾ? ಟೆಂಟ್ ಗಳಿಗೆ ಬಟ್ಟೆ ಮತ್ತೆ ದಾರ, ಕಬ್ಬಿಣವನ್ನು ಉಪಯೋಗಿಸಿ ಮಾಡಿದ್ದಾರೆ ಟೆಂಟ್. ಓಕೆ. ಇಟ್ ಈಸ್ ಹಟ್ ಅಂದ್ರೆ ಗುಡಿಸಲು. ಇದು
ದಬ್ಬೆಗಳಿಂದ, ಅಡಿಕೆ ದಬ್ಬೆಗಳಿಂದ, ತೆಂಗಿನ ಗರಿಗಳಿಂದ ಮಾಡಿರುವಂತದ್ದು. ಗೊತ್ತಾಗ್ತಿದೆಯಾ? ಇಟ್ ಈಸ್ ಕಾಲ್ಡ್ ಡಿಫರೆಂಟ್ ಟೈಪ್ಸ್ ಆಫ್ ಹೌಸಸ್. ಇದನ್ನೇ ಡಿಫರೆಂಟ್ ಟೈಪ್ಸ್ ಆಫ್ ಹೌಸಸ್ ಅಂತ ಕರಿತಾ ಇದೀವಿ. ಯು ಗಾಟ್ ಇಟ್? ಇಟ್ ಈಸ್ ಫ್ಲಾಟ್, ದಿಸ್ ಈಸ್ ಬಂಗ್ಲೋ, ದಿಸ್ ಈಸ್ ಟೆಂಟ್, this is hut. It is called different types of houses. It is made with a different types of material. ಇದನ್ನ ಬೇರೆ ಬೇರೆ ಮೆಟೀರಿಯಲ್ಸ್ ಗಳನ್ನ ಹಾಕಿ ಮಾಡಿರೋಂಥದ್ದು. ಗೊತ್ತಾಗ್ತಾ ಇದೆಯಾ? ಹಾಗಾದ್ರೆ ಇದರಲ್ಲಿ some houses is called the ಪಕ್ಕಾ houses, some houses called the ಕಚ್ಚಾ houses. ಕೆಲವು ಮನೆಗಳನ್ನ ಪಕ್ಕಾ ಮನೆಗಳು ಅಂತ ಕರಿತೀವಿ, ಕೆಲವು ಮನೆಗಳನ್ನ ಕಚ್ಚಾ ಮನೆಗಳು ಅಂತ ಕರಿತೀವಿ. ವಾಟ್ ಆರ್ ದಿಸ್? ಇವೆಲ್ಲ ಯಾವ ಸರ್ ಅಂದ್ರೆ, ಸಿ ಇಟ್ ಈಸ್ ಪಕ್ಕಾ houses. ಆರಿಸಿನ ಎಲ್ಲರಿಗೂ ಕಾಣಿಸ್ತಿದ್ಯಾ? ಇಟ್ ಈಸ್ ಕಾಲ್ಡ್ ಎ ಪಕ್ಕಾ ಹೌಸಸ್. ಇದನ್ನ ನಾವು ಪಕ್ಕಾ ಹೌಸಸ್ ಅಂತ ಕರಿತೀವಿ. ದ ಪಕ್ಕಾ ಹೌಸಸ್ ಮೇಡ್ ವಿತ್ ಎ ಬ್ರಿಕ್ಸ್, ಸಿಮೆಂಟ್, ವುಡ್ ಅಂಡ್ ಐರನ್. ಇಟ್ ಈಸ್ ಕಾಲ್ಡ್ ಎ ಪಕ್ಕಾ ಹೌಸಸ್. ಇಟ್ ಈಸ್ ಮೇಡ್ ವಿತ್ ಎ ಬ್ರಿಕ್ಸ್, ಸಿಮೆಂಟ್ ಅಂಡ್ ಐರನ್. ಇಟ್ ಈಸ್ ಕಾಲ್ಡ್ ದ ಪಕ್ಕಾ ಹೌಸಸ್. ಇದು ಯಾವ್ದ್ರಿಂದ ಆಗಿದೆ ಅಂದ್ರೆ, ಇಟ್ಟಿಗೆಯಿಂದ, ಸ್ಯಾಂಡ್ ಮರಳಿಂದ, ಸಿಮೆಂಟ್, ಐರನ್ ಕಬ್ಬಿಣದಿಂದ ಕಟ್ಟಿರುವಂತಹ ಮನೆಗಳನ್ನ ಪಕ್ಕಾ ಹೌಸಸ್ ಅಂತ ಕರಿತೀವಿ. ಅಂಡ್ ಪಕ್ಕಾ ಹೌಸಸ್ ಆರ್ ಸ್ಟ್ರಾಂಗ್. ಈ ಪಕ್ಕಾ ಹೌಸಸ್ ಆಗಿರ್ತವೆ ಸ್ಟ್ರಾಂಗ್, ಗಟ್ಟಿಯಾಗಿರ್ತವೆ. ಇನ್ ದ ರೈನ್, ಇನ್ ದ ವಿಂಟರ್ ಸೀಸನ್ ಅಂಡ್ ದ ಸಮ್ಮರ್ ಸೀಸನ್ ಆಲ್ಸೋ ಇಟ್ ಈಸ್ ಸ್ಟ್ರಾಂಗ್ ಅಂಡ್ ಇಟ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ದ ಕೋಲ್ಡ್ ವಿಂಡ್ಸ್, ಹಾಟ್ ಟೆಂಪರೇಚರ್ಸ್. ಚಳಿಯಿಂದ ಮಳೆಯಿಂದ ರಕ್ಷಣೆಯನ್ನ ಮಾಡುತ್ತೆ. ಅಂಡ್ ದೆನ್ it is not falling from the stones. ಬಿರುಗಾಳಿಗೆಲ್ಲ ಬಿದ್ದೋಗಲ್ಲ. ಪಕ್ಕಾ ಹೌಸಸ್. ಗೊತ್ತಾಗ್ತಾ ಇದೆಯಾ? ಅಂಡ್ ದ ಪಕ್ಕಾ ಹೌಸಸ್ ಕನ್ಸ್ಟ್ರಕ್ಟೆಡ್ ಇನ್ ದ ಸಿಟೀಸ್. ಇವೆಲ್ಲ ಎಲ್ಲಿರ್ತವೆ ಸರ್ ಪಕ್ಕಾ ಹೌಸಸ್ ಅಂದ್ರೆ? ಸಿಟೀಸ್ ಗಳಲ್ಲಿ ಇರ್ತವೆ. ಓಕೆನಾ? ನಗರಗಳಲ್ಲಿ ಇಂಥ ಮನೆಗಳನ್ನ ಕಟ್ಟಿರ್ತಾರೆ. ದ ಪಕ್ಕಾ ಹೌಸಸ್ ಮೇಡ್ ವಿತ್ ಎ ಬ್ರಿಕ್ಸ್, ಸಿಮೆಂಟ್, ಐರನ್ ಅಂಡ್ ಸ್ಯಾಂಡ್ ಈಸ್ ಕಾಲ್ಡ್ ಎ ಪಕ್ಕಾ ಹೌಸಸ್. ಪಕ್ಕಾ ಹೌಸಸ್ ಆರ್ ಸ್ಟ್ರಾಂಗ್. The ಪಕ್ಕಾ houses constructed in cities. ಪಕ್ಕಾ houses ನಲ್ಲಿ ಕಟ್ತೀವಿ, cities ಅಲ್ಲಿ ಕಟ್ತೀವಿ. Are you got it? Are you seen that? Okay, next one is ಕಚ್ಚಾ houses. ಕಚ್ಚಾ houses. ಕಚ್ಚಾ houses. It is called a ಕಚ್ಚಾ houses. The ಕಚ್ಚಾ houses built with a mud, bamboos and wood. It is called a ಕಚ್ಚಾ houses. ಅದನ್ನ ಕಚ್ಚಾ ಹೌಸಸ್ ಅಂತ ಕರಿತೀವಿ. ಕಚ್ಚಾ ಹೌಸಸ್ ಮಣ್ಣಿಂದ, ಕಲ್ಲಿಂದ ಮತ್ತೆ ಮರಗಳಿಂದ, ಬಿದಿರಿಂದ ಕಟ್ಟಿರ್ತಾರೆ. ಇಟ್ ಈಸ್ ಕಾಲ್ಡ್ ಕಚ್ಚಾ ಹೌಸಸ್. ನೋಡಿ, ಇಲ್ಲಿ ಮಣ್ಣಲ್ಲಿ ಕಟ್ಟಿದ್ದಾರೆ, ಮೇಲ್ಗಡೆ ಗರಿಯನ್ನ ಹಾಕಿದ್ದಾರೆ. ಇಲ್ಲಿ ಇವೆಲ್ಲ ಆ ಗರಿ ಆದ್ಮೇಲೆ ಬ್ಯಾಂಬೂಸ್ ಕಟ್ಟಿದ್ದಾರೆ. ಇಟ್ ಈಸ್ ಕಾಲ್ಡ್ ಕಚ್ಚಾ ಹೌಸಸ್. ಕಚ್ಚಾ ಹೌಸಸ್ ಆರ್ ನಾಟ್ ವೆರಿ ಸ್ಟ್ರಾಂಗ್. ಕಚ್ಚಾ ಹೌಸಸ್ ತುಂಬಾ ಗಟ್ಟಿಯಾಗಿರಲ್ಲ. ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ವಿಲೇಜ್. ಇನ್ ಎಲ್ಲಿ ಕಟ್ಟಿರ್ತಾರೆ ಸರ್ ಅಂದ್ರೆ, ವಿಲೇಜ್ ಗಳಲ್ಲಿ ಕಟ್ಟಿರ್ತಾರೆ. ದ ಕಚ್ಚಾ ಹೌಸಸ್ ಕನ್ಸ್ಟ್ರಕ್ಟೆಡ್ ಇನ್ ವಿಲೇಜ್. ಕಚ್ಚಾ ಹೌಸಸ್ ಆರ್ ನಾಟ್ ಸ್ಟ್ರಾಂಗ್. ಕಚ್ಚಾ ಹೌಸಸ್ ಬಿಲ್ಡ್ ವಿತ್ ಎ ಮಡ್, ಸ್ಟ್ರೀವ್ ಅಂಡ್ ಬ್ಯಾಂಬೂಸ್. ಕಚ್ಚಾ ಹೌಸಸ್ ಗಳನ್ನ ಮಣ್ಣಿಂದ, ಕಲ್ಲಿಂದ ಮತ್ತೆ ಬಿದಿರಿಂದ ಕಟ್ಟಿರ್ತಾರೆ. ಇನ್ನ ವಿಲೇಜ್, ಹಳ್ಳಿಗಳಲ್ಲಿ ಕಟ್ಟಿರ್ತಾರೆ. ಇಟ್ ಇಸ್ ನಾಟ್ ಸ್ಟ್ರಾಂಗ್. ಅದು ಗಟ್ಟಿಯಾಗಿರೋದಿಲ್ಲ. ಜೋರಾಗಿ ಮಳೆ ಬಂದ್ರೆ ಬಿದ್ದೋಗುತ್ತೆ. ಇನ್ ದ ಹೆವಿ ರೈನ್ ಫಾಲ್ ಕಚ್ಚಾ ಹೌಸಸ್ ಇಸ್ ಎ ಫಾಲ್ ಡೌನ್. ಜೋರಾಗಿ ಮಳೆ ಬಂದ್ರೆ ಬಿದ್ದೋಗುತ್ತೆ. ಜೋರಾಗಿ ಗಾಳಿ ಬೀಸಿದ್ರೆ ಸ್ಟ್ರಾಂಗ್ ಬಿಕಮ್ಸ್ ಸ್ಟ್ರಾಂಗ್ ಮೀನ್ಸ್ ಇಟ್ ಇಸ್ ಆಲ್ಸೋ ಫಾಲ್ ಡೌನ್. ಜೋರಾಗಿ ಗಾಳಿ ಬೀಸಿದ್ರೆ ಸಹ ಈ ಕಚ್ಚಾ ಹೌಸಸ್ ಬಿದ್ದೋಗುತ್ತೆ. ಗೊತ್ತಾಗ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಕಚ್ಚಾ ಹೌಸಸ್ ಬಿಲ್ಟ್ ಇನ್ ಎ ವಿಲೇಜ್. ದ ಕಚ್ಚಾ ಹೌಸಸ್ ಮೇಡ್ ವಿತ್ ಎ ಮಡ್, ಸ್ಟ್ರೀವ್ ಅಂಡ್ ಬ್ಯಾಂಬೂಸ್. ದ ಕಚ್ಚಾ ಹೌಸಸ್ ಆರ್ ನಾಟ್ ಸ್ಟ್ರಾಂಗ್. ಇವು ಕಚ್ಚಾ ಹೌಸಸ್ ಅಷ್ಟು ಗಟ್ಟಿಯಾಗಿ ಇರೋದಿಲ್ಲ. ಗೊತ್ತಾಗ್ತಾ ಇದೆಯಾ? ಹಾಗಾದ್ರೆ ವಿ ಆರ್ ಸೀನ್ ದ ಸಿಟೀಸ್ ಬಿಗ್ ಬಂಗ್ಲೋಸ್ ಸರ್. ನಾವು ಸಿಟೀಸ್ ಗಳಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ನೋಡ್ತೀವಿ ಸರ್ ಅಂತ ಅಂತೀರಲ್ವಾ? ಯಾವ ಸರ್ ಅಂದ್ರೆ, ಇಟ್ ಈಸ್ ಕಾಲ್ಡ್ ಎ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್. ತುಂಬಾ ಎತ್ತರವಾದ ಬಿಲ್ಡಿಂಗ್ಸ್ ಕಾಣಿಸ್ತಾ ಇದೆಯಾ? ಇಟ್ ಈಸ್ ಕಾಲ್ಡ್ ಎ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್. ವಿ ಕ್ಯಾನ್ ಸಿ ಅಬೌಟ್ ಇನ್ ದ ಮೆಟ್ರೋಪಾಲಿಟನ್ ಸಿಟೀಸ್. ನಗರ ಪ್ರದೇಶಗಳಲ್ಲಿ ಈ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಅಂತ ಕರಿತೀವಿ. ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಮೀನ್ಸ್ ಮೆನಿ ಫ್ಲಾಟ್ಸ್ ಇನ್ ಎ ಸಿಂಗಲ್ ಬಿಲ್ಡಿಂಗ್. ಒಂದೇ ಬಿಲ್ಡಿಂಗ್ ಅಲ್ಲಿ ನೂರಾರು ಮನೆಗಳು ಇರುವಂತದನ್ನ ನಾವು ಫ್ಲಾಟ್ಸ್ ಅಂತ ಕರಿತೀವಿ. ಅಂದ್ರೆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಅಂತ ಕರಿತಾ ಇದೀವಿ. ದ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಸೇವ್ ಎ ಸ್ಪೇಸ್, ಸೇವ್ ಎ ಮನಿ, ಸೇವ್ ಎ ಟೈಮ್. ಈ ಮಲ್ಟಿ ಸ್ಟೋರ್ ಬಿಲ್ಡರ್ ಹೌಸ್ಗಳು ನಮಗೆ ಏನನ್ನ ಸೇವ್ ಮಾಡ್ತವೆ? ಸ್ಪೇಸ್, ಜಾಗವನ್ನ ಮೊದಲನೇದಾಗಿ ಉಳಿಸ್ತವೆ. ದೆನ್ ಟೈಮ್, ಮನೆ ಕಟ್ಟುವಂತ ಸಮಯವನ್ನ ಉಳಿಸುತ್ತೆ. ಅಂಡ್ ಮನಿ,
ಹಣವನ್ನು ಉಳಿಸ್ತವೆ. ಒಂದೇ ಜಾಗದಲ್ಲಿ ನೋಡಿ ಎಷ್ಟು ಮನೆಗಳಿದೆ, ನೂರಾರು ಮನೆಗಳಿದೆ. ಅಂದ್ರೆ ಇಲ್ಲಿಗೆ ನೂರಾರು ಫ್ಯಾಮಿಲಿಗಳು ಬರ್ಬೋದಲ್ವಾ. ಹಾಗೆ ಕಟ್ಟುವಂತ ಸಮಯ, ಒಂದು ಮನೆ ಕಟ್ಟಬೇಕು ಅಂದ್ರೆ, ಪಕ್ಕಾ ಹೌಸ್ ಕಟ್ಟಬೇಕು ಅಂದ್ರೆ ಮಿನಿಮಮ್ 4 to 5 months ಬೇಕು. ಇದನ್ನ ಒಂದು 2-3 years ಅಲ್ಲಿ ಫಾಸ್ಟ್ ವರ್ಕ್ ಮಾಡಿದ್ರೆ ಬೇಡ, ಅಟ್ಲೀಸ್ಟ್ ಒಂದು 5 years ಅಲ್ಲಿ ಇದನ್ನ ಕಂಪ್ಲೀಟ್ ಮಾಡಬಹುದು. ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್, ಜಾಗ ಉಳಿಯುತ್ತೆ, ಸೇವ್ ದ ಮನಿ, ಸೇವ್ ದ ಸ್ಪೇಸ್, ಸೇವ್ ದ ಟೈಮ್. ಹಣ ಮತ್ತೆ ಸಮಯ ಮತ್ತೆ ಜಾಗವನ್ನ ಉಳಿತಾಯವನ್ನ ಮಾಡ್ತವೆ ಈ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್. ದ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ವಿ ಕ್ಯಾನ್ ಸಿ ಅಬೌಟ್ ಇನ್ ದ ಮೆಟ್ರೋಪಾಲಿಟನ್ ಸಿಟೀಸ್. ಮುಂದುವರೆದಂತ ನಗರಗಳಲ್ಲಿ ನಾವು ಇದನ್ನ ನೋಡ್ತಾ ಇದೀವಿ. ಗೊತ್ತಾಯ್ತಾ? ಆರ್ ಯು ಸಿ ದಟ್? ಇದೆಲ್ಲಿ ಕಾಣುತ್ತೆ? ನೀವು ಬೆಂಗಳೂರಿಗೆ ಬಂದ್ರೆ ಈ ತರ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಗಳನ್ನ ನೋಡಬಹುದು. ನೀವೆಲ್ಲ ಬೆಂಗಳೂರಿಗೆ ಬಂದಿರ್ತೀರಾ, ಅಲ್ಲೆಲ್ಲ ನೋಡಿರ್ತೀರಲ್ವಾ ಈ ಫ್ಲಾಟ್ಗಳು, ದೊಡ್ಡವಾದಂತ ಇದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಗಳನ್ನ ನೋಡಿರ್ತೀರಾ ಅಲ್ವಾ. ಓಕೆ, ನೆಕ್ಸ್ಟ್ ಒನ್ ಈಸ್ ರೂಫ್ ಆಫ್ ಹೌಸಸ್. ರೂಫ್ಸ್ ಆಫ್ ಹೌಸಸ್, ಮನೆಯ ಮೇಲ್ಚಾವಣಿಗಳು. ರೂಫ್ಸ್ ಅಂದ್ರೆ ಮನೆಗಳ ಮೇಲೆ ಯಾವ ತರ ರೂಫ್ಸ್ ಇರುತ್ತೆ? ದ ಪಾರ್ಟ್ ಆಫ್ ದ ಹೌಸ್ ವಿಚ್ ಈಸ್ ಆನ್ ದ ಟಾಪ್ ಇಸ್ ದ ರೂಫ್. ಪಾರ್ಟ್ ಆಫ್ ದ ಹೌಸ್ ಇನ್ ದ ಟಾಪ್ ಈಸ್ ಕಾಲ್ಡ್ ದ ರೂಫ್. ನಿಮ್ಮ ಮನೆ ಮೇಲ್ಭಾಗವನ್ನು ಏನ್ ಕರಿತೀವಿ? ಇಟ್ ಈಸ್ ಕಾಲ್ಡ್ ಎ ರೂಫ್. ಅದನ್ನ ರೂಫ್ ಅಂತ ಕರಿತೀವಿ. ಸಮ್ ರೂಫ್ಸ್ ಆಫ್ ಆರ್ಸ್, ರೂಫ್ಸ್ ಆರ್ ಸ್ಲೋಪಿಂಗ್. ಕೆಲವು ಮನೆಗಳು ಯಾವ ಇರ್ತವೆ? ರೂಫ್ ಸ್ಲೋಪಿಂಗ್. ನೋಡಿ ಇದು ಸ್ಲೋಪಿಂಗ್ ಹಿಂಗಿರುವಂತದ್ದು. ದ ಸಮ್ ಹೌಸಸ್ ರೂಫಿಂಗ್ ಆರ್ ಸ್ಲೋಪಿಂಗ್. ಹಿಂಗೆ ಜಾರ ಬಂಡೆ ತರ ಇರ್ತಾವಲ್ವಾ, ಸ್ಲೈಡ್ ತರ ಇರುತ್ತೆ. ಕಾಣಿಸ್ತಾ ಇದೆಯಾ ಇಲ್ಲಿ? ಸ್ಲೈಡ್ ತರ ಇರೋದು. ಸಮ್ ಹೌಸಸ್ ಆರ್ ರೂಫಿಂಗ್ ಫ್ಲಾಟ್. ಕೆಲವು ಮನೆಗಳು ರೂಫಿಂಗ್ ಫ್ಲಾಟ್. ನೋಡಿ ಸಮತಟ್ಟಾಗಿದೆ, ಹಿಂಗೆ ಸಮತಟ್ಟಾಗಿರುವಂತದ್ದು. ಇಟ್ ಈಸ್ ಫ್ಲಾಟ್. ಕಾಣಿಸ್ತಾ ಇದೆಯಾ? ಸಮ್ ಹೌಸಸ್ ರೂಫಿಂಗ್ ಆರ್ ಫ್ಲಾಟ್, ಸಮ್ ಹೌಸಸ್ ರೂಫಿಂಗ್ ಆರ್ ಸ್ಲೋಪ್. ಇದು ಏನ್ ಮಾಡುತ್ತೆ ಸರ್? ದ ಫ್ಲಾಟ್ ಹೌಸಸ್, the flat houses, it is due to the waters and snow falling. Okay, the flat sloping roofing, the slope roofing, it is fall down the rain, fall down the snow. ಅದೇ ಈ ತರ ಸ್ಲೋಪ್ ಇದ್ರೆ ಮಳೆ ಬಿದ್ದಾಗ ಜಾರಿ ಕೆಳಗೆ ಬೀಳುತ್ತೆ ನೀರು, ಹಿಮಗಳು ಬಿದ್ದಾಗ ಜಾರಿ ಕೆಳಗೆ ಬೀಳುತ್ತೆ ಅಲ್ವಾ, ಹೌದಲ್ವಾ? ಇಟ್ ಈಸ್ ಫಾಲಿಂಗ್ ಡೌನ್ ಈಸಿಯಾಗಿ ಜಾರಿ ಬೀಳುತ್ತೆ. ಅದೇ ಫ್ಲಾಟ್ ರೂಫಿಂಗ್ ಅಲ್ಲಿ ಸ್ನೋ ಅಂಡ್ ರೈನ್, ಮಳೆ ಮತ್ತು ಹಿಮ ಎರಡು, ಇಟ್ ಈಸ್ ಫಾಲೋಯಿಂಗ್ ಡೌನ್ ಸ್ಲೋಲಿ, ನಿಧಾನವಾಗಿ ಬೀಳುತ್ತೆ. ಗೊತ್ತಾಗ್ತಾ ಇದೆಯಾ? ಇಟ್ ಈಸ್ ಫ್ಲಾಟ್ ರೂಫಿಂಗ್ ಹೌಸ್, ಇಟ್ ಈಸ್ ಸ್ಲೋಪಿಂಗ್ ರೂಫ್ ಹೌಸ್. ಸ್ಲೋಪಿಂಗ್ ರೂಫ್ ಹೌಸ್, ವಿ ಕ್ಯಾನ್ ಸಿ ದ ಹೌಸ್ ಕನ್ಸ್ಟ್ರಕ್ಟೆಡ್ ವಿತ್ ಎ ರೂಫ್. ಪ್ರತಿ ಮನೆಗಳನ್ನು ರೂಫ್ ಮಾಡಿರ್ತೀವಿ, ಮೇಲ್ಚಾವಣಿಗಳನ್ನ ಮಾಡಿರ್ತೀವಿ. ಸಮ್ ಹೌಸಸ್ ರೂಫ್ ಆರ್ ಫ್ಲಾಟ್, some houses roof are slope like that, either slope. In the slope roof house fall down the rain and snow easily. ಮಳೆಯ ನೀರು ಮತ್ತೆ ಹಿಮ ಈಸಿಯಾಗಿ ರೂಫ್ ಇಂದ ಜಾರಿ ಬೀಳುತ್ತೆ ಸ್ಲೋಪಿಂಗ್ ರೂಫ್ ಅಲ್ಲಿ. the flat roofing we can't easily drop to the water and yes, no, is not easily fall down of the flat roof. Flat roof ಅಲ್ಲಿ ಈಸಿಯಾಗಿ ಜಾರಿ ಬೀಳೋದಿಲ್ಲ ಅಲ್ವಾ. Today in this class we learn about the types of houses, pakka houses, kacha houses, multi store buildings and roof of houses. These are all learned in this class. ಈ ಕ್ಲಾಸ್ ಅಲ್ಲಿ ಇದನ್ನೆಲ್ಲ ಕಲ್ತ್ಕೊಂಡು ಹೋಗುವ. ಟೈಪ್ಸ್ ಆಫ್ ಹೌಸಸ್ ಕಲ್ತ್ಕೊಂಡು ಟೈಪ್ಸ್ ಆಫ್ ಹೌಸಸ್ ಯಾವ್ಯಾವುದು ಅಂತ. It is types of houses: flats, bungalows, tents and hut. ಅಲ್ವಾ? It is pakka houses. Pakka houses made with a cement, bricks and irons. It will be strong. It is constructed in cities. And next one is kacha houses. The kacha houses, it is kacha houses made with a mud, straw and bamboos. It is not very strong. It is constructed in village. Is right now. Next another one, multi-stored buildings. It is multi-stored buildings. It is constructed in the metropolitan cities. It is save the time,
money and place. Okay, next one is roof of houses. Roof of houses, the two types of roof houses we can see about in the places. One is flat roofing houses, another one is sloping roof houses. These are all learned in this class. ಇದನ್ನೆಲ್ಲ ಇವತ್ತಿನ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿವಲ್ವಾ? Now I will finish your fourth lesson. ಇಲ್ಲಿಗೆ ನಿಮ್ಮ ಫೋರ್ತ್ ಲೆಸನ್ ಕಂಪ್ಲೀಟ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೊನೆಗೆ ಏನು ಸಾರ್ ಅಂತ ಅಂದ್ರೆ ಯುವರ್ HW ಅಂದ್ರೆ ನಿಮ್ಮ ಹೋಮ್ ವರ್ಕ್ ಏನನ್ನ ಮಾಡಬೇಕು ಅಂತ ಅಂದ್ರೆ ಯುವರ್ ಆಕ್ಟಿವಿಟಿ. ಇನ್ ದ ಆಕ್ಟಿವಿಟಿ ಸಮ್ ಹೌಸಸ್ ಆರ್ ದೇರ್. ನಿಮ್ಮ ಆಕ್ಟಿವಿಟೀಸ್ ಅಲ್ಲಿ ಸಮ್ ಹೌಸಸ್ ಗಳನ್ನ ಕೊಟ್ಟಿದ್ದಾರೆ. ಆ ಹೌಸಸ್ ಗಳು ಯಾವುದು ಅನ್ನೋದನ್ನ ಬರೆದ್ಬಿಟ್ಟು ವಿ ಕ್ಯಾನ್ ಸೆಂಡ್ ಟು ದ ಫೋಟೋ ಕಾಪಿ ಟು ಅವರ್ ವಾಟ್ಸ್ಆಪ್ ನಂಬರ್. ಒಂದು ನಿಮ್ಮ ಫೋಟೋ ಕಾಪಿ ನೋಡ್ಬಿಟ್ಟು ನಾನು ವಾಟ್ಸ್ಆಪ್ ನಂಬರ್ಗೆ ಹಾಕಬೇಕು. ಓಕೆನಾ? ಐ ಹೋಪ್ ಇಫ್ ಯು ಆಲ್ ಅಂಡರ್ಸ್ಟುಡ್. ನಾನು ಅನ್ಕೊಂಡಿನಿ ನೀವೆಲ್ಲರಿಗೂ ಅರ್ಥ ಆಗಿದೆ ಅಂತ. ಓಕೆನಾ? ಓಕೆ, ಬಾಯ್, ಹ್ಯಾವ್ ಅ ನೈಸ್ ಡೇ, ಸ್ಟೇ ಹೋಮ್, ಸ್ಟೇ ಸೇಫ್.